ಹಾಯ್ ಹೆಲೋ ನಮಸ್ಕಾರ. ಸೋಲ್ ಮೇಲೂ ಹೇಗಿದ್ದೀರಾ? ಫುಲ್ ಗಮ್ಮತ್ತಲ್ಲಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲನಾಗಿ ಜೋಧ್ಪುರ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನಿಂದ ನೋಡ್ತಿರೋದು ಮೆಹರಾನ್ಗಢ್ ಫೋರ್ಟು, ಜೋಧ್ಪುರಿನ ಒನ್ ಆಫ್ ದ ಮುಖ್ಯ ಭಾಗ ಅಂತ ಹೇಳ್ಬೋದು ಈ ಒಂದು ಫೋಟೋ. ಇದ್ರ ತುಂಬ ಇದೆ ನೋಡೋಕ್ಕೆ, ತುಂಬ ನಿಗೂಢ ಕಥೆಗಳು, ತುಂಬ ಹಿಡನ್ ಸ್ಟೋರೀಸ್ಗಳು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆ ತನಕ ನೋಡಿ, ಮಿಸ್ ಮಾಡಿ ಬೇಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡಿ. ಗೇಜ್ ಇಡೋಕ್ಕೆ ವ್ಯವಸ್ಥೆ ಇಲ್ಲ, ನಾನು ಇದೆ ಅಂತ ಅಂದ್ಕೊಂಡು ಬಂದೆ, ಅದು ಇನ್ಫಾರ್ಮೇಷನ್ ಇಲ್ಲ. ಸೊ 200 ರೂಪಾಯಿ ಆಗುತ್ತೆ ಈ ಫೋರ್ಟ್ ಎಂಟ್ರಿಗೆ ತೊಗೊಳಕ್ಕೆ. ಫಾರಿನರ್ಸ್ಗೆ 800 ರುಪೀಸು. ಜೈಪುರ್ನ ಪಿಂಕ್ ಸಿಟಿ ಅಂತ ಹೇಳ್ತಾರೆ. ಜೋಧ್ಪುರ್ನ ಏನು ಹೇಳ್ತಾರೆ? ಜೋಧ್ಪುರ್ನ ಬ್ಲೂ ಸಿಟಿ ಅಂತಾರೆ. ಇಲ್ಲಿ ನೋಡಿ, ಎಲ್ಲ ಕಡೆ ಬ್ಲೂ ಇದೆ. ಸೊ ಬ್ಲೂ ಸಿಟಿ ಏನಕ್ಕೆ, ಯಾಕೆ ಬ್ಲೂ ಮಾಡ್ತಾರೆ ಅಂತ, ಅದಕ್ಕೆ 3 ಕಾರಣಗಳಿದೆ. ಒಂದು, ಇಲ್ಲಿ ಯಾರು ರಾಥೋರ್ ಅವ್ರ ಜೊತೆಗೆ ಬ್ರಾಹ್ಮಣ್ಗಳು ಬಂದಿದ್ರು, ಅವರು ಸಿಟಿನ ಒಂಥರ ಬೇರೆ ಥರ ಇಡಬೇಕು ಅಂದ್ಬಿಟ್ಟು ಬ್ಲೂ ಆಗಿ ಪೇಂಟ್ ಮಾಡಿದರು. ಒಂದು. ಎರಡನೇದು, ಈ ಜೋಧ್ಪುರಲ್ಲಿ ಸಮ್ಮರ್ ಟೈಮಲ್ಲಿ ತುಂಬ ಸಮ್ಮರ್ ಇರುತ್ತೆ. ಸೊ ಈ ಬ್ಲೂ ಕಲರ್ ಪೇಂಟ್ ಏನು ಮಾಡುತ್ತೆ ಅಂದರೆ, ಸ್ವಲ್ಪ ಸಮ್ಮರಿಂದ ಅವ್ರನ್ನ ಹೀಟಿಂದ ಕಾಪಾಡಿಕೊಂಡು ಅವ್ರು ಸ್ವಲ್ಪ ಕೂಲ್ನೆಸ್ ಕೊಡ್ತಾರೆ. ಸೊ ಅದು. ಮತ್ತು 3ನೇ ರೀಸನ್ ಬಂದ್ಬಿಟ್ಟು, ಇಲ್ಲಿ ಇನ್ಸೆಕ್ಟ್ ಪ್ರಿವೆಂಟೇಷನ್. ಅಂದರೆ ಈ ಬ್ಲೂ ಕಲರು ಇನ್ಸೆಕ್ಟ್ಸ್ ಆಗಲಿ, ಬೇರೆ ಇನ್ನೊಂದು ಕ್ರಿಮಿಕೀಟಗಳಾಗಲಿ, ಅದು ಬ್ಲೂ ಕಲರ್ ಅಂದರೆ ಆಗೋಲ್ಲ. ಸೊ ಅದು ದೂರ ಇರುತ್ತೆ. ಸೊ ಅದಕ್ಕೆ ಬ್ಲೂ ಕಲರ್ ಪೇಂಟ್ ಮಾಡಿಬಿಟ್ಟು ಇಡೀ ಒಂದು ಏರಿಯಾನ ಬ್ಲೂ ಕಲರಾಗಿ ಮಾಡಿ ಬ್ಲೂ ಸಿಟಿ ಜೋಧ್ಪುರ್ ಅಂತ ಪ್ರಸಿದ್ಧ ಆಗಿದೆ. ಕೆಲವೊಂದು ಜನ ಗೊತ್ತಿಲ್ಲ, ನಮ್ಮ ವ್ಯೂವರ್ಸ್ಗೆ ಇವಾಗ ಗೊತ್ತಾಗುತ್ತೆ. ಇಲ್ಲಿ ಬ್ಲೂ ಇಲ್ಲ, ಅದಕ್ಕೆ ಬರ್ತಾ ಇದೆ ಇದೆಲ್ಲ ಇನ್ಸೆಕ್ಟ್ಸು. ಅಲ್ಲಿ ಬ್ಲೂ ಇದೆ, ಬರಲ್ಲ. ಶ್ರೀ ರಾಜಾರಾಮ್ ಮೇದ್ವಾಳ್, ಇದು ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ಇದು ಇಡೀ ಫೋರ್ಟಿಗೆ ಸೇರಿರುವಂಥ ಒಂದು ಮುಖ್ಯ ವ್ಯಕ್ತಿ. ಇದು ಅದು ಯಾರು ಏನು ಅಂತ ಈ ಒಂದು ಪಾರ್ಟ್ ಆಚೆ ಹೋಗ್ಬೇಕಾದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೀವು ಇವಾಗ ಅರ್ಥ ಆಗೋಲ್ಲ. ಫುಲ್ ಫೋರ್ಟಿನ ಕತೆ ಹೇಳಿದ್ಮೇಲೆ ಈ ಪಾಯಿಂಟಿಗೆ ಬಂದಾಗ ನಿಮಗೆ ಅರ್ಥ ಆಗುತ್ತೆ ಇವ್ರು ಯಾರು ಅಂತ. ಬನ್ನಿ. ಫೋರ್ಟಲ್ಲಿ ಈ ಥರ ಒಂದು ವೆಲ್ಕಮ್ ಆಗುತ್ತೆ, ಒಂದು ರಾಜಸ್ಥಾನಿ ಮ್ಯೂಸಿಕ್ ಜೊತೆಗೆ. ಮತ್ತು ಅವರು ನೀವು ಯಾವ ಜಾಗದವ್ರು ಅಂತ ಹೇಳ್ತೀರಾ, ಆ ಜಾಗದ ಒಂದು ಸಾಂಗನ್ನು ನುಡಿಸ್ತಾರೆ. ಬೇಕಾದ್ರೆ ನಾನು ಕೇಳಿಸ್ತೀನಿ. ಇವಾಗ ನಾನು ಕರ್ನಾಟಕದವ್ರು ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಜಾನಪದ ಗೀತೆಗಳು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡ ಬನ್ನಿ, ಹಾಡ್ತಾರ. ಅಚ್ಚಾ ಬೋಲಿಯೇ ಸರ್, ಕ್ಯಾ ನಾಮ್ ಹೈ ಆಪ್ಕಾ? ಮುझे ಉಮರ್ ದರ್ಬಾರಿ कहते हैं. ಇವರು ಮೆಹರಾನ್ಗಢ್ ಫೋರ್ಟ್ ಎಂಟ್ರಿಯಲ್ಲೇ ಇರ್ತಾರೆ ದಿನಾಗಲೂ. ನಾನು ಒಂದೆರಡು ವೀಡಿಯೋದಲ್ಲಿ ನೋಡಿದ್ದೆ. ಇಲ್ಲಿ ನೋಡ್ಬಿಟ್ಟು ಶಾಕ್ ಆಯಿತು. ಆಮೇಲೆ ಗೊತ್ತಾಯ್ತದ ಮೆಹರಾನ್ಗಢ್ ಫೋರ್ಟೆ ಅಂತ. ಇವರು ನಿಮ್ಗೆ ಯಾವ ಜಾಗದವ್ರು ಇದೆ ಅಂತ ಹೇಳ್ತೀರಾ, ಆ ಜಾಗದ ಭಾಷೆ ನುಡಿ ಹಾಡ್ತಾರೆ. ನಾನು ಹೇಳಿದೆ ಕರ್ನಾಟಕದ ಅಂತ ಹೇಳಿದಾಗ ಕನ್ನಡದು ಜಾನಪದ ಹಾಡ್ತಾರೆ. ಒಂದೆರಡು ಅವ್ರ ಬಾಯಲ್ಲಿ ಆಮೇಲೆ ಕೇಳಿ, ನೀವು ಹಾಕ್ತೀನಿ. ಚಲಿದರು ಸೊ ಈ ಒಂದು ಫೋರ್ಟ್ಗೆ ಮೆಹರಾನ್ಗಢ್ ಅಂತ ಏನಕ್ಕೆ ಪ್ರಸಿದ್ಧ ಆಯಿತು ಅಂದರೆ, ಇದನ್ನು ಕಟ್ಟಿಸಿರೋದು ಮತ್ತು ಇದು ಆಳ್ವಿಕೆ ಮಾಡಿರೋದು ರಾಥೋರ್. ಫಸ್ಟು ಆಳ್ವಿಕೆ ಮಾಡಿರೋದು ಸೂರ್ಯವಂಶಿಯವರು, ಸೂರ್ಯವಂಶಿ ಖಾನ್ದಾನ್ ಅಂತ ಹೇಳ್ಬೋದು. ಸೊ ಮೆಹರಾನ್ ಅಂದರೆ ಸೂರ್ಯದು ಒಂದು ಅಂಶ ಅಂತ ಬರುತ್ತೆ. ಅದಕ್ಕೆ ಮೆಹರಾನ್ಗಢ್ ಅಂದರೆ ಹೋಮ್. ಸೊ ಅದನ್ನು ಸೇರಿಸ್ಬಿಟ್ಟು ಮೆಹರಾನ್ಗಢ್ ಅಂತ ಇದಕ್ಕೆ ಹೆಸರಿಟ್ಟಿರೋದು. ಸೊ ಈ ಫೋರ್ಟಿನ ಮೇಯ್ನ್ ಒಂದು ಏನು ಎಂಟ್ರಿ ತೊಗೋತಿರೋ ಇಲ್ಲಿ ಕೆಳಗಡೆಯಿಂದ ಅಲ್ಲಿ ಮೇಲ್ ಬರ್ತಾ ಇದೊಂದು ಜಾಗ ಸಿಗುತ್ತೆ. ಇದೇನು ಗೊತ್ತಾ, ಇದು ರಾಜ ಅಭಿಷೇಕ ಆಗುತ್ತಲ್ಲ, ಆ ಒಂದು ಜಾಗ ಇದು. ಶೃಂಗಾರ್ ಮೆಹಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಲಾಸ್ಟ್ ಆದಂಥ ರಾಜ ಅಭಿಷೇಕ ಇವ್ರದ್ದೇ ನೋಡಿ, ಗಜ್ ಸಿಂಗ್ ಅವ್ರದ್ದು. ಇವರು 4 ವರ್ಷ ಇದ್ದರು ರಾಜಾಭಿಷೇಕ ಆಗಬೇಕಂದ್ರೆ. ಇದು ಇಲ್ಲೇ ತೆಗೆದಿರುವಂಥ ಒಂದು ಫೋಟೋ. ಮತ್ತು ಏನಕ್ಕೆ ಇಷ್ಟೊಂದು ಕಮ್ಮಿ ವಯಸ್ಸಲ್ಲಿ ಇವ್ರದ್ದು ರಾಜಾಭಿಷೇಕ ಆಯಿತು ಅಂದರೆ, ಇವರಪ್ಪ ಇದ್ದಾರೆ ನೋಡಿ, ಇವ್ರ ತಂದೆ ಅವರು ಹನುಮಂತ್ ಸಿಂಗ್ ಅವರು. ಅವ್ರದ್ದು ಫೋಟೋ ಇದೆ ಇಲ್ಲಿ ರಾಜಾಭಿಷೇಕದು. ಅವರು ಒಂದು ಏರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡು
ಆ ಟೈಮಲ್ಲಿ ನೆಕ್ಸ್ಟು ಸಕ್ಸೆಸರ್ ಅವ್ರದ್ದು ಅಂತ ಇದ್ದಿದೆ ಗತ್ ಸಿಂಗ್ ಅವ್ರ ಮಗ. ಸೊ 4ನೇ ವರ್ಷದ ವಯಸ್ಸಲ್ಲೇ ಅವ್ರಿಗೆ ರಾಜ್ಯಾಭಿಷೇಕ ಆಯಿತು. ಸೊ ಇದೇ ಜಾಗದಲ್ಲಿ ಆಗಿದ್ದವ್ರದ್ದು. ಸೊ ಅದೇ ಫೋಟೋಗಳಿದೆ ಇಲ್ಲಿ. ಸೊ ಇಲ್ಲೆಲ್ಲ ಜನ ಇರ್ತಿದ್ರು ಅನಿಸುತ್ತೆ ಅವ್ರ ಅಭಿಷೇಕ ಆಗಬೇಕಂದ್ರೆ. ಮತ್ತು ಇಲ್ಲೆಲ್ಲ ಮ್ಯೂಸಿಯಂ ಇದೆ. ಮ್ಯೂಸಿಯಂ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಗುರು, ಇಲ್ಲಿ ನೋಡಿ ಸರ್, ಉಕ್ಕ ಇದೆ ಇಲ್ಲಿ. ರಾಜರೇ ಯೂಸ್ ಮಾಡೋದು. ರಾಜರು ಏನಕ್ಕೆ ಯೂಸ್ ಮಾಡ್ತಾರಂದರೆ, ಮುಂಚೆ ಯುದ್ಧಕ್ಕೆಲ್ಲ ಹೋಗಬೇಕಾದ್ರೆ ಇದನ್ನು ಅವ್ರ ಜೊತೆಗೆ ಎತ್ಕೊಂಡು ಹೋಗ್ತಿರಂತೆ. ಎತ್ಕೊಂಡು ಹೋಗಿ ಇದಕ್ಕೆ ಅಫೀಮ್ ಹಾಕಿ ಅದನ್ನು ಸೇವನೆ ಮಾಡ್ತಾಯಿದ್ರು. ಏನಕ್ಕಿರ್ಬೋದು ಅಂದರೆ, ಒಂದು ಧೈರ್ಯ ಬರ್ತಿತ್ತಂತ ಅವರಿಗೆ ಯುದ್ಧ ಮಾಡೋಕ್ಕೆ, ಅಥವಾ ಏನಾದ್ರು ಪೇಯ್ನ್ ಆಗಿದ್ರೆ ಅದನ್ನು ಒಂದು ಆರಾಮ್ ಕೊಡುತ್ತಂತೆ. ಆ ನಶೆ ಇರುತ್ತಲ್ಲ ಅದು. ಮತ್ತು ಎಲ್ಲೋ ಒಂದು ಕಟ್ಗಳಾಗಿದ್ದರೆ ಬ್ಲಡ್ ಕ್ಲಾಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತಂತೆ ಹುಕ್ಕ. ನೋಡಿ, ಸೊ ಜೋಧ್ಪುರ್ನ ರಾಜ ಒಂದ್ಸರಿ ಯುದ್ಧಕ್ಕೆ ಹೋಗಿರ್ಬೇಕಾದ್ರೆ ಇವ್ರ ಜೊತೆಗೆ ಮುಘಲ್ಸ್ ಅವ್ರ ಜೊತೆಗೆ ಯುದ್ಧಕ್ಕೆ ಹೋಗಿದ್ದಾಗ ಒಂದು ಯುದ್ಧದಲ್ಲಿ ಕೆತ್ಕೊಂಡು ಇದನ್ನು ಅಲ್ಲಿಂದ ಅವ್ರು ಎಳ್ಕೊಂಡು ಇಲ್ಲಿಗೆ ತೊಗೊಂಬಂದಿಟ್ಟವ್ರೆ. ಸಖತ್ತಾಗಿದೆ. ಸ್ವಲ್ಪ ಇದರಲ್ಲಿ ಗೋಲ್ಡ್ ವರ್ಕು ನಡೆದಿದೆಯಂತೆ, ಮಿರರ್ಸ್ ಹಾಕಿದ್ದಾರೆ. ಸೊ ಇದನ್ನು ಅವರ ವಿಕ್ಟ್ರಿಯ ಒಂದು ಪ್ರತಿ ಅಂತ ಅಲ್ಲಿಂದ ಎತ್ಕೊಬಂದು ಇಲ್ಲಿ ಇಟ್ಕೊಂಡವ್ರೆ. ರಾಜಾಗಂತೂ ನಾವು ಅದು ಎಲಿಫೆಂಟ್ ಮೇಲೆ ಹಾಕೊಂಡು ಕಳಿಸ್ಬಿಡ್ತೀವಿ. ರಾಣಿ ಹೆಂಗಪ್ಪ ಕಳಿಸೋದು ಅಂದರೆ ನೋಡಿ, ಈ ಥರ ಪಾಲ್ಕಿ ಅಂತಾರೆ. ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಇದು ಕೆಳಗಡೆ ಅಲ್ಲೊಂದು ನಿಮಗೆ ನೀರಿಂದು ಒಂದು ಲೇಕ್ ಥರ ಕಾಣಿಸ್ತಿದೆ, ಅಥವಾ ಅಷ್ಟು ದೂರ ಕಾಣಿಸ್ತಿದೆಯಲ್ಲ. ಸೊ ಈ ಒಂದು ಫೋರ್ಟು 4000 ಅಡಿ ಗ್ರೌಂಡ್ ಲೆವೆಲಿಂದ ಮೇಲ್ಗಡೆ ಇದೆ. ಸೊ ಮೇಲ್ಗಡೆ ನೀರು ಬರಬೇಕು ಅಂದರೆ ಅವರು ಇದನ್ನು ಯೂಸ್ ಮಾಡ್ತಾಯಿದ್ರು. ಇದನ್ನು ಒಂದು 4 ಕಡೆ ದೊಡ್ಡದು ಹಾಕಿದ್ದಾರೆ ಫುಲ್ಲು ಫೋರ್ಟಲ್ಲಿ. ಸೊ ಇದರಿಂದ ನೀರನ್ನ ವೀಲ್ನ ತಿರುಗಿಸಿ ಎತ್ತು ಕೈಯಲ್ಲಿ ತಿರುಗಿಸ್ಬಿಟ್ಟು ಅಲ್ಲಿರುವ ಒಂದು ಏನು ಲೇಕ್ ಕಾಣಿಸ್ತಿದೆ, ಅಥವಾ ಅಲ್ಲಿ ಏನು ಕಾಣಿಸ್ತಾ ಇದೆ ಪಾಂಡ್ ಲೇಕು, ಅಲ್ಲಿಂದ ನೀರು ಈ ಫೋರ್ಟ್ಗೆ ಸಪ್ಲೈ ಮಾಡ್ತಾಯಿದ್ರು. ಮೇನ್ ಥಿಂಗ್ ಅಲ್ವಾ ವಾಟರ್ದು. ಈ ಫೋರ್ಟಿಗೆ ತುಂಬ ಮೇನ್ ಥಿಂಗ್ ವಾಟರ್ದು. ಅದು ಏನಕ್ಕೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ, ನೀರಿನ ಸಮಸ್ಯೆ ಏನಕ್ಕಿತ್ತು ಅಂತ ನಿಮಗೆ ಒಂದು ಅದ್ಭುತ ಸ್ಟೋರಿ ಇದೆ, ಅದನ್ನು ಹೇಳ್ತೀನಿ. ಗುರು, ಇದು ರೂಟ್ ಗೊತ್ತಾಗ್ತಲ್ಲ. ಇದೇ ಸ್ಟೆಪ್ಸ್ ನಾವು 3 ಸಲ ಮೇಲೆ ಇಳ್ಬಿಟ್ಟೆ ನಾನು. ಈ ಕಡೆ ಬಂದು ಕನ್ಫ್ಯೂಸ್ ಆಗಿ ಮತ್ತೆ ಹೋಗಿದ್ದು ಮೇಲ್ಗಡೆ. ಕಳ್ದೋಗ್ತಿದ್ರು ಅನ್ಸುತ್ತೆ ಅವರು. ಅದಕ್ಕೆ ರೂಟು ಈ ಮೆಹಲ್ ಒಳಗಡೆ ನಾನು ಇದೇನಾದ್ರು ಇದ್ದಿದ್ರೆ ಮುಂಚೆ ರಾಜ, ಈ ಮೆಹಲ್ ಒಳಗಡೆ ಗೂಗಲ್ ಮ್ಯಾಪ್ ನಾನೇ ಹಾಕೊಂಡು ನೋಡ್ತಿದ್ದೆ ಅನ್ಸುತ್ತೆ. ಇದ್ಯಾ ರಾಥೋಡ್ ಪರಿವಾರ ಇಲ್ಲಿ ಬಂದು ಶಾಸನೆ ಮಾಡಿದ್ದಾರೆ, ಇಷ್ಟು ದೊಡ್ಡ ಕೋಟೆಯನ್ನು ಕಟ್ಟಿದ್ದಾರೆ. ಅವರು ಇಲ್ಲಿಯವರಲ್ಲ, ಈ ನೇಟಿವೇ ಅಲ್ಲ ಅವ್ರದ್ದು. ಅವ್ರು ಬಂದು ಮಧ್ಯ ಭಾರತದಲ್ಲಿ ಇದ್ದಂಥ ಒಂದು ಶಾಸಕರು. ಅಲ್ಲಿ ಮೊಹಮ್ಮದ್ ಘೋರಿ ಅವರು ಅವಳ ಮೇಲೆ ದಾಳಿ ಮಾಡಿದಾಗ ಅವರು ಅಲ್ಲಿಂದ ಆಚೆ ಬಂದುಬಿಡ್ತಾರೆ. ಸೊ ಆವಾಗ ಈ ಮೇವಾಡಿಗೆ ಬಂದಿರೋದು. ಈ ಒಂದು ಇವಾಗ ಜೋಧ್ಪುರ ಆಗಿದೆ, ಮುಂಚೆ ಮೇವಾಡಿತ್ತು. ಸೊ ಅಲ್ಲಿಗೆ ಬಂದು ಈ ಒಂದು ಎತ್ತರದ ಒಂದು ಬೆಟ್ಟವನ್ನು ನೋಡಿ, ಇದು ಪಕ್ಷಿ ಇದ್ದಂಥ ಬೆಟ್ಟ ಆಗಿತ್ತು. ಅದನ್ನು ನೋಡಿ, ಇದು ಆ್ಯಕ್ಚುಲಿ ಸ್ಟ್ರೈಟ್ ಇದೆಯಲ್ಲ, ಇದು ಇಲ್ಲಿ ನಾವು ಕೋಟೆ ಕಟ್ಟಿದ್ರೆ ನಮಗೆ ದಾಳಿನೂ ಆಗಲ್ಲ, ಬೇರೆ ಯಾರು ಸಮಸ್ಯೆನೂ ಕೊಡೋಕ್ಕಾಗಲ್ಲ ಅಂತ ಕೋಟೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಸೊ ಅವರು ಆಚೆಯಿಂದ ಬಂದು ಇಲ್ಲಿ ಶಾಸನೆ ಶುರು ಮಾಡ್ತಾರೆ. ಈ ಒಂದು ಶಾಸನೆ ಮಾಡಿದಾಗ ಅವ್ರಿಗೆ ಒಂದು ಮೇನ್ ಸಮಸ್ಯೆ ಇರುತ್ತೆ. ಒಬ್ಬರು ವ್ಯಕ್ತಿ, ಆ ವ್ಯಕ್ತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ವ್ಯಕ್ತಿಗೂ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿರುವ ಒಂದು ಸಮಾಧಿಗೂ ಏನು ಸಂಬಂಧ, ತುಂಬ ದೊಡ್ಡ ಸಂಬಂಧ ಇದೆ, ಬನ್ನಿ ಹೇಳ್ತೀನಿ. ಮತ್ತು ಈ ಒಂದು ಫೋರ್ಟಲ್ಲಿ ತುಂಬ ಮೂವಿ ಶೂಟಿಂಗ್ ಆಗುತ್ತೆ. ಬಾಲಿವುಡ್ ಮತ್ತು ಹಾಲಿವುಡ್ದು ಮುಂಚೆ ಶೂಟಿಂಗ್ ಆಗಿದೆ. ಬಾಲಿವುಡಲ್ಲಿ ತೆರೆ ನಾಮ್ ಹಮ್ ಸಾಥ್ ಹೇ, ಶುದ್ಧ ದೇಸಿ ರೊಮ್ಯಾನ್ಸ್, ತಕ್ಸ್ ಆಫ್ ಹಿಂದೂಸ್ತಾನ್. ಹಾಲಿವುಡ್ಗೆ ಬಂದರೆ ದ ಡಾರ್ಕ್ ನೈಟ್ ರೈಸ್, ಬ್ಯಾಟ್ಮ್ಯಾನ್ ಒಂದು ಮೂವಿ ಇದೆಯಲ್ಲ, ಅದರದ್ದು ಕೆಲವೊಂದು ಭಾಗ ಈ ಮೆಹರಾನ್ಗಢ್ ಫೋರ್ಟಲ್ಲಿ ಶೂಟ್ ಮಾಡಿದ್ದಾರೆ. ಇದು ಎಕ್ಸಿಟ್ ರೂಟು. ಆವಾಗ ಇದರಿಂದ ಎಂಟ್ರಿ ಆಗಿರೋದು. ಈ ಬಾಲ್ನ ನಾನು ನೋಡಿದೆ, ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡೆ. ಇದೇನು ಗೊತ್ತಾ, ಇದೆಲ್ಲ ಕೈಗಳು, ಇಲ್ಲಿ ಇದೆಲ್ಲ ರಾಜ್ಕುಮಾರಿ ರಾಣಿಯರ್ದು ಕೈಗಳು. ಸೊ ಏನಿದ್ರದ್ದು ಮೀನಿಂಗ್ ಅಂದರೆ, ಮುಂಚೆ ಕಾಲದಲ್ಲಿ ರಾಜರದು ಪ್ರಾಣ ಹೋದಾಗ
ಸತಿ ಸಿಸ್ಟಮ್ ಅಂತ ಇತ್ತು. ಅಂದರೆ ರಾಣಿಯರು ಅವರ ಒಂದು ದೇಹವನ್ನು ಈ ರಾಜರು ಏನು ಉರಿಯುತ್ತಲ್ಲ ಆ ಬೆಂಕಿಯಲ್ಲೇ ಉರಿದ್ಬಿಟ್ಟು ಅವ್ರದ್ದು ಪ್ರಾಣ ತೆಗಿತಾರೆ. ಅಂದರೆ ಅದು ರಿಚುವಲ್ಲು ಆಗಿತ್ತು ಮುಂಚೆ, ಆಮೇಲೆ ಬ್ಯಾನ್ ಎಲ್ಲ ಆಯಿತು, ತುಂಬ ಶೋಷಣೆ ಆಗಿ ಬ್ಯಾನ್ ಆಯಿತು. ಅದು ಸತಿ ಸಿಸ್ಟಮು. ಸೊ ಅಲ್ಲಿ ನಾವು ನೋಡ್ತಿರುವಂಥ ಕೈಗಳು ರಾಜ್ಕುಮಾರಿಯರು, ಅದು ಹೋಗೋಕ್ಕಿಂತ ಮುಂಚೆ ರಾಜ ಸತ್ತ ಮೇಲೆ ಅವ್ರದ್ದು ಕೈದು ಇದು ಪ್ರಿಂಟು ಅಥವಾ ಛಾಪ್ ಇಡ್ತಾರೆ, ಅದನ್ನು ಡೋರ್ ಮೇಲೆ ಹಾಕಿದ್ದಾರೆ. ಸೊ ದ್ಯಾಟ್ ವಾಸ್ ಅ ಕ್ರೂಯಾಲಿಟಿ ವಿಚ್ ವಾಸ್ ಹ್ಯಾಪನಿಂಗ್ ಫಾರ್ ವುಮೆನ್. ಅದನ್ನು ಸ್ಟಾಪ್ ಮಾಡಿದ್ರು. ಸತಿ ಸಿಸ್ಟಮ್ ಇಲ್ಲಿ ತುಂಬ ಆಗ್ತಿತ್ತು ಈ ರಾಜಸ್ಥಾನ್ ರೀಜನಲ್ಲಿ, ಬಾಲ್ ವಿವಾಹ ಆಗಿರ್ಬೋದು, ಸತಿ ಸಿಸ್ಟಮ್ ಆಗಿರ್ಬೋದು, ಅದೆಲ್ಲ ಸ್ಟಾಪ್ ಮಾಡಿದ್ದಾರೆ. ನಿಮಗೆ 2 ಸರಿ ಹೇಳಿದ್ದೀನಿ. ಒಂದು, ನೀರಿನ ತುಂಬ ಕಷ್ಟ ಇತ್ತು, ಮತ್ತು ಈ ಫೋರ್ಟ್ನ ಕಟ್ಟೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ರಾವ್ ಜೋಧ ಅವರು ಇಲ್ಲಿಗೆ ಬಂದಾಗ ಈ ಫೋರ್ಟ್ನ ಕಟ್ಟೋಕ್ಕೆ ನಿರ್ಧಾರ ತಗೊಂಡಾಗ ಚಿಡಿಯಾನಾಥ್ ಜಿ ಅಂತ ಒಬ್ಬರು ಇಲ್ಲಿ ಇದೇ ಜಾಗದಲ್ಲಿ ಮೆಡಿಟೇಟ್ ಮಾಡ್ತಾಯಿದ್ರು. ಅವ್ರು ಮೆಡಿಟೇಟ್ ಮಾಡಿದಾಗ ಅವ್ರನ್ನ ಎಬ್ಸ್ಬಿಟ್ಟು ಬೇರೆ ಕಡೆ ಕಳ್ಸೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಆ ಪ್ರಯತ್ನ ಎಲ್ಲ ಅಸಫಲ ಆದಾಗ ಒಂದು ದೇವ್ರನ್ನ ಕೇಳಿಕೊಂಡು ಅದರಿಂದ ಏನೋ ಮಾಡಿ ಆ ಚಿಡಿಯಾನಾಥ್ ಜಿ ಅವ್ರನ್ನ ಯಾರಿದ್ದಾರೆ ಅವ್ರನ್ನ ಈ ಫೋರ್ಟ್ ಕಡೆಯಿಂದ ಆಚೆ ಹಾಕ್ಬಿಡ್ತಾರೆ. ಆಚೆ ಹಾಕಿ ಫೋರ್ಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೋರ್ಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವರು ಚಿಡಿಯಾನಾಥ್ ಜಿ ಏನು ಮಾಡ್ತಾರೆ, ಅವ್ರೊಂದು ಶಾಪ ಕೊಡ್ತಾರೆ. ನೀನು ಈ ಫೋರ್ಟ್ ಅಂತೂ ಕಟ್ಬಿಡ್ತೀಯ, ಆದರೆ ಈ ಫೋರ್ಟಿಗೆ ನೀರಿನ ಯಾವುದೇ ವ್ಯವಸ್ಥೆ ಇರಲ್ಲ, ನೀವು ನೀರಿಗೋಸ್ಕರ ನರಳಾಡ್ತೀರಾ, ಅಂದರೆ ನೀರು ಇರಲ್ಲ ಕಂಪ್ಲೀಟಾಗಿ ಅಂತ. ಅವ್ರು ಹೇಳ್ದಂಗೆ ಈ ಫೋರ್ಟ್ ಕಟ್ಟಿದ ಮೇಲೆ ನೀರಿಗೆ ತುಂಬ ಪರದಾಡಿದ್ರು, ನೀರಿರಲ್ಲ, ಎಷ್ಟೊಂದು ಪ್ರಯತ್ನಗಳು ಪಟ್ಟರು, ಆದರೂ ನೀರು ಸಿಕ್ಕಿಲ್ಲ ಇವ್ರಿಗೆ. ಆವಾಗ ದೇವಿ ದೇವತೆಗಳನ್ನ ಕೇಳಿದಾಗ ಏನು ಮಾಡಬಹುದು ಈ ಒಂದು ಶಾಪನ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಅಂತ ಹೇಳಿದಾಗ ಅವ್ರು ಹೇಳಿದ್ದು, ಜೀವಂತ ಇರುವಂಥ ಒಂದು ವ್ಯಕ್ತಿನ ಬಲಿ ಕೊಡಬೇಕು. ಅರ್ಥ ಆಯ್ತಾ? ಸೊ ಜೀವಂತವಾಗಿರುವಂಥ ಒಂದು ವ್ಯಕ್ತಿನ ಬಲಿ ಕೊಡಬೇಕು, ಅವನ ಇಚ್ಛೆಯಿಂದನೇ. ಅಂದರೆ ಯಾರನ್ನ ತೊಗೊಂಬಂದ್ಬಿಟ್ಟು ಕತ್ತರಿಸ್ಬಿಟ್ಟು ಬಲಿದಾನ ಅಂತ ಹೇಳೋಕ್ಕಾಗಲ್ಲ, ಅವನದು ಇಚ್ಛೆ ಇರಬೇಕು. ನಾನೇ ಬಲಿ ಕೊಡ್ತೀನಿ, ನನ್ನ ದೇಹನೂ ಕಳ್ಕೊತೀನಿ ಈ ಒಂದು ಮೆಹರಾನ್ಗಢ್ ಫೋಟೋಗೋಸ್ಕರ ಅಂತ. ಸೊ ಆವಾಗ ಒಬ್ಬರು ಮುಂದೆ ಬರ್ತಾರೆ, ಅವರೇ ಶ್ರೀ ರಾಜಾರಾಮ್ ಮೇದ್ವಾಳ್ ಅವರು ಮುಂದೆ ಬರ್ತಾರೆ. ಅವರ ಪ್ರಾಣವನ್ನು ಈ ಮೆಹರಾನ್ಗಢ್ ಫೋರ್ಟಿಗೆ ತ್ಯಾಗ ಮಾಡ್ತಾರೆ, ಬಲಿ ಕೊಟ್ಟು. ಅವ್ರದ್ದೇ ಇದು ಸಮಾಧಿ ನೀವು ನೋಡ್ತಾ ಇರೋದು. ಸೊ ಇವರು ನಾನು ಹೇಳಿದಾಗ ಸ್ಟಾರ್ಟಿಂಗಲ್ಲಿ ಇವರು ರಾಜಾರಾಮ್ ಅವ್ರದ್ದು ತುಂಬ ಮುಖ್ಯ ಪಾತ್ರ ಇದೆ ಅಂತ ಹೇಳಿದ್ನಲ್ಲ, ಇವರಿಂದನೇ ಅದೊಂದು ಶಾಪ ಏನು ಚಿಡಿಯಾನಾಥ್ ಅವ್ರು ಕೊಟ್ಟಿದ್ರು ಅದು ಕಮ್ಮಿ ಆಗಿದ್ದು. ಸೊ ಈ ಫೋಟೋಗೆ ಆಮೇಲೆ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ರಾಜಾರಾಮ್ ಅವರು ಅವರ ದೇಹವಂತೂ ತ್ಯಾಗ ಮಾಡಿದ್ರು. ದೇಹ ತ್ಯಾಗ ಮಾಡಿದ್ಮೇಲೆ ರಾವ್ ಜೋಧ ಅವರು ಯಾರು ಆವಾಗ ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಅವರು ಇವ್ರಿಗೊಂದು ಮಾತು ಕೊಟ್ಟರು. ಏನಂದರೆ, ನಿನ್ನ ಜನ್ರೇಷನ್ನು ಮತ್ತು ನಿನಗೆ ತಲಾಂತರ ಏನು ನಿಂತು ಫ್ಯಾಮಿಲಿ ಇದೆ ಅವರು ನಾನು ನೋಡ್ಕೊತೀವಿ ಅಂತ. ಸೊ ಜೋಧ್ಪುರಲ್ಲಿ ಅವರಿಗೆ ಒಂದು ಏರಿಯಾ ಅಂತ ಒಂದು ಜಾಗ ಕೊಟ್ಟರು, ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ರು ಇರೋದಕ್ಕೆ ಇವರೇ. ಇವತ್ತಿಗೂ ಜೋಧ್ಪುರಲ್ಲಿ ಇವ್ರ ಫ್ಯಾಮಿಲಿ ಇನ್ನೂ ಇಲ್ಲೇ ವಾಸ ಮಾಡಿಕೊಂಡು ಇದ್ದಾರೆ. ಸೊ ಇದು ರಾವ್ ಜೋಧಾಸ್ ಫಾಲ್ಸ, ಮತ್ತು ಇದು ದ ಗ್ರೇಟ್ ರಾಜಾರಾಮ್ ಮೇದ್ವಾಳ್. ಎಲ್ಲ ನಿಮಗೆ ಮಾರ್ಕ್ಸ್ಗಳಿರ್ಬೋದು, ಮತ್ತು ಕೆಲವೊಂದು ಪಿಲ್ಲರ್ಸ್ ಮೇಲೆ ದೊಡ್ಡ ಮಾರ್ಕ್ಸ್ ಇದೆ ಒಳಗಡೆ. ಅಂದರೆ ಒಂದು ಬಾಂಬ್ ಬಿದ್ದಿರೋದು ಅಥವಾ ಒಂದು ಬುಲೆಟ್ ಬಿದ್ದಿರೋದು. ಅದು ಆ ಯುದ್ಧ ಹೆಂಗಾಯಿತು ಅಂದರೆ, ಉದಯ್ಪುರ್ ಮಹಾರಾಣ ಅವ್ರ ರಾಜ್ಕುಮಾರಿ ಕೃಷ್ಣ ಕುಮಾರಿನ ಈ ನಮ್ಮ ಜೋಧ್ಪುರಿನ ಭೀಮ್ ಸಿಂಗ್ಗೆ ಕೊಡೋಕ್ಕೆ ನಿರ್ಧಾರ ಮಾಡಿಬಿಟ್ಟು ಎಲ್ಲ ಸೆಟ್ ಆಗುತ್ತೆ. ಮೊದಲಿಗಿಂತ ಮುಂಚೆನೇ ಭೀಮ್ ಸಿಂಗ್ ಅವರು ಪ್ರಾಣ ಕಳ್ಕೊತಾರೆ. ಸೊ ಟೆಕ್ನಿಕಲಿ ಅವ್ರ ನೆಕ್ಸ್ಟ್ ಸಕ್ಸೆಸರ್ ಮಾನ್ ಸಿಂಗ್ ಜೊತೆ ಮದುವೆ ಮಾಡಿಸ್ಬೇಕಿತ್ತು ಉದಯ್ಪುರ್ ರಾಣಿನ. ಆದರೆ ಉದಯ್ಪುರ್ ರಾಜ ಏನು ಡಿಸೈಡ್ ಮಾಡಿದ್ರು, ಇಲ್ಲ ನಾನು ಜೋಧ್ಪುರ್ ರಾಜಗಿನ ಕೊಡೋಲ್ಲ, ನಾನು ಜೈಪುರ್ ರಾಜ ಜಗತ್ ಸಿಂಗ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರು. ಮಾನ್ ಸಿಂಗ್ಗೆ ತುಂಬ ಬೇಜಾರಾಯಿತು. ಸೊ ಅವರು ಕ್ರೋಧಿತರಾಗಿ ಅವರು ಜೈಪುರಿಂದ ಉದಯ್ಪುರ್ ಹೋಗಬೇಕಾರೆ ಮದುವೆಗೆ ಇವ್ರು ಇಲ್ಲಿಂದ ಅಟ್ಯಾಕ್ ಮಾಡಿಬಿಡ್ತಾರೆ ಮಾನ್ ಸಿಂಗ್ ಅವರು, ಜೋಧ್ಪುರದ ಸೇನಾ ತೊಗೊಂಡು. ಆವಾಗ ಇವ್ರು ಅಟ್ಯಾಕ್ ಮಾಡೋರು ಅಂದ್ಬಿಟ್ಟು ಸ್ವಲ್ಪ ತಿಂಗಳಾದಮೇಲೆ ಜಗತ್ ಸಿಂಗ್ ಅವರು ದೊಡ್ಡ ಫೌಜ ತೊಗೊಂಡು ಈ ಪೂರ್ತಿ ಮೇವಾರು ಮತ್ತು ಜೋಧ್ಪುರ್ ಮೇಲೆ ದಾಳಿ ಮಾಡ್ತಾರೆ. ಆವಾಗ ಒಂದು 6 ತಿಂಗಳು ಈ ಯುದ್ಧ ನಡೆಯುತ್ತೆ. ಆವಾಗ ದೊಡ್ಡದು ಬಾಂಬ್ಗಳು ಬಿಸಾಕ್ತಾರೆ. ಆವಾಗ ಈ ಕೆಲವೊಂದು ಪಿಲ್ಲರ್ಸ್ಗಳು ಮೇಲೆ ನಿಮಗೆ ಮಾರ್ಕ್ಸ್ಗಳು ಹಂಗೆ ಉಳಿದೋಗುತ್ತೆ, ದೊಡ್ಡದು ಬುಲೆಟ್ಗಳು ಬಿತ್ತಿರೋದು ಅಥವಾ ಇದು ಬಿದ್ದಿರೋದು. ಒಂದು ಹುಡುಗಿಗೋಸ್ಕರ ಏನು ಗೋರಿ ಇಷ್ಟೊಂದು ಜಗಳ ಎಲ್ಲ ಆಡ್ತಾರೆ ಯಪ್ಪ. ಮತ್ತು ಈ ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳ್ತಾರೆ ಇಲ್ಲಿ ಇಷ್ಟೊಂದು ಮೇಲ್ ಕಟ್ಟಿರೋದು. ಗುರು ಬಿಸಿಲಲ್ಲಿ ಬಂದರೆ ಸೆಕ್ಯೂರಿಟಿಯನ್ನು ಅವನು ಅಲ್ಲಿ 100 ಮೀಟರ್ ದಾಟೋಕ್ಕೆ ಮುಂಚೆ ಸತ್ತೋಗಿರ್ತಾನೆ, ಅಂದರೆ ಸತ್ತೋಗಿರ್ತಾನೆ. ಆದರೆ ಒಂದು
ಅದೇ ಗುರು, ಒಂದು ಹುಡುಗಿಗೋಸ್ಕರ ಇಷ್ಟೊಂದು ದೊಡ್ಡ ಯುದ್ಧ ಮಾಡಿದ್ರ, ಅಷ್ಟೊಂದು ಸುಂದರವಾಗಿದ್ರು ಅವರು, ಗೊತ್ತಿಲ್ಲ ನನಗೆ. ಏನೇ ನೋಡಿ, ಮಹಾಭಾರತದಲ್ಲಿ ನಡೆದೋಗಿದೆ ಒಂದು ಮಹಿಳೆಯಿಂದ, ಇದೆಲ್ಲ ಏನು ಮ್ಯಾಟ್ರ್ ಅಲ್ಲ. ಆಲ್ಮೋಸ್ಟ್ ರಾಜ ಅನ್ಸುತ್ತೆ ಬತ್ತವರು. ಇವರೇ ರಾಜ ಇರ್ಬೋದಾ? ತಲವಾರ್ಗೆ ಬರೋದು ಎತ್ಕೊಂಡು ಹೋಗ್ತವ್ರೆ. ಯಾರು ಯಾರಂತ ಗೊತ್ತಾಗಿಲ್ಲ. ರಾಜ ಇರ್ಬೋದಾ? ಐ ಜಸ್ಟ್ ಸಾ ದ ಕಿಂಗ್ ಆಫ್ ಮೆಹರಾನ್ಗಢ್ ಫೋರ್ಟ್. ಐ ಡೋಂಟ್ ನೋ. ಇಫ್ ಯು ನೋ ಪ್ಲೀಸ್ ಕಮೆಂಟ್. ಜೋಧ್ಪುರ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನೆಕ್ಸ್ಟ್ ಸಿಟಿ ಯಾವುದು ಅಂದರೆ ಲ್ಯಾಂಡ್ ಆಫ್ ಮಹಾಕಾಲ್, ಕಾಶಿ. ಈ ಎಪಿಸೋಡು, ಈ ಸಿಟಿ ತುಂಬ ಅದ್ಭುತವಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡದೆ ಎಲ್ಲೂ ಹೋಗಬೇಡಿ. ಜೈ ಶ್ರೀ ಮಹಾಕಾಲ್.